ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸೆಕೆಂಡ್ನೇ ವಿಡಿಯೋ. ಚಪ್ರಶಾಸ್ತ್ರ ಮತ್ತು ಬಳೆಶಾಸ್ತ್ರದ್ದು ಎರಡೂ ಸಹ ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಫಸ್ಟ್ನೇ ವಿಡಿಯೋ ನೋಡಿ ಅರಿಶಿನ ಶಾಸ್ತ್ರದ್ದು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಗ ಬೇಗ ಹೋಗಿ ಅರಿಶಿನ ಶಾಸ್ತ್ರ ವಿಡಿಯೋ ನೋಡಿ. ಮತ್ತು ಇದು ಚಪ್ರಶಾಸ್ತ್ರ ಮತ್ತು ಬಳೆಶಾಸ್ತ್ರ ಹೇಗೆ ಇರುತ್ತೆ, ನಾವು ಯಾವ ಥರ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿಸ್ಕೊಡ್ತೀನಿ. ಬೇಗ ಬೇಗ ಬನ್ನಿ ಮತ್ತು ಚಾನಲ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಒಂದು ಕಡ್ಡಿನ ನೆಟ್ಟು ಹೆಣ್ಣಿನ ಕೈಯಿಂದ ಪೂಜೆ ಮಾಡಿಸಿ ಆಮೇಲೆ ಚಪ್ರನ ಹಾಕೋದು. ಸೊ ಈಗಾಗಲೇ ರೆಡಿ ಇದೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಅಂತ. ತೆಂಗಿನ ಗರಿ ಮತ್ತು ಮಾವಿನ ತೊಗಟೆ ಮತ್ತು ಬಾಳೆ ದಿಂಡು ಹೂವಿನ ಅಲಂಕಾರದಿಂದ ಚಪ್ರ ಅಂತೂ ತುಂಬ ಚೆನ್ನಾಗಿದೆ, ಲುಕ್ಕಿದೆ. ಒಂದೊಳ್ಳೆ ಫೆಸ್ಟಿವಲ್ಗಿಂತ ಹೆಚ್ಚಾಗಿ ಲುಕ್ಕಿದೆ ಅಂತ ಹೇಳ್ಬೋದು. ಸೊ ಆ ಚಪ್ರದ ಕೆಳಗಡೆನೇ ನಾವು ಬಳೆ ಶಾಸ್ತ್ರನ ಮಾಡೋದು. ಸೊ ನೋಡ್ತಾ ಇರ್ಬೋದು ನೀವು, ಬಳೆ ಆಂಟಿ ಎಲ್ಲರಿಗೂ ಬಳೆ ತೊಡಿಸ್ತಾ ಇದ್ದಾರೆ. ತುಂಬ ಜನ ಬಳೆ ಬಂದು ತೊಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕಡೆ ಶಾಸ್ತ್ರ ಇದೆ, ಬಳೆ ಚಪ್ರ ಕೆಳಗಡೆನೇ ಬಳೆ ತೊಡಿಸ್ಕೋಬೇಕು ಅಂತ. ಸೊ ಇಲ್ಲಿ ಅದಕ್ಕೆ ಚಪ್ರ ಫಿನಿಶ್ ಎಲ್ಲ ಆದಮೇಲೆ ಮತ್ತು ಬಳೆಯವ್ರನ್ನ ಕರೆಸಿ ಬಳೆ ತೊಡಿಸ್ತಾ ಇದ್ದೀವಿ ಎಲ್ಲರಿಗೂ. ಬಳೆಗಳಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಮಲ್ಟಿ ಕಲರ್ಸ್ಗಳು, ತುಂಬ ಕಲರ್ಸ್ಗಳು ತಂದಿದ್ರು ಆಂಟಿ, ನೋಡ್ತಾ ಇರ್ಬೋದು ನೀವು. ಮೊದಲಿಗೆ ನಾನು ಇಲ್ಲಿ ದೇವ್ರ ಮನೆಯಿಂದ ನೋಡಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ದೇವ್ರಿಗೆಲ್ಲ ಹೂವು ಎಲ್ಲ ತಂದುಕೊಟ್ಟಿದ್ರು ಫ್ರೆಶ್ ಆಗಿ. ನಾವೇ ಒಳಗಡೆ ಅಲಂಕಾರ ಮಾಡಿದ್ದೀವಿ. ಮತ್ತು ಇಲ್ಲಿ ಬಾಗಿಲಿಗೆಲ್ಲ ನೋಡಿ ಯಾವ ಥರ ಅವರೇ ಡಿಸೈನ್ ಮಾಡಿ ಕೊಟ್ಟು ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಲುಕ್ ಅಂತೂ ಸೂಪರಾಗಿತ್ತು ದೇವ್ರ ಮನೆಗೆ. ನಿಜ ನೋಡಬೇಕು ಅಂದರೆ ಈ ತೋರಣಗಳದ್ದು ಸ್ಮೆಲ್ಲು, ಹೂವಿನ ಸ್ಮೆಲ್ಲು ಯಾವ ಥರ ಅಂದರೆ ಮನೆಯೆಲ್ಲ ಈ ಸುಗಂಧರಾಜ ಸ್ಮೆಲ್ ಇದೆಯಲ್ಲ, ಸೊ ಮನೆ ಎಲ್ಲ ಘಮ ಘಮ ಅಂತಿತ್ತು ಸುಗಂಧರಾಜದು. ಸೊ ಈ ಥರ ಇತ್ತು. ಮತ್ತು ನೋಡಿ ಹೊಂಬಾಳೆ ನೋಡಿ, ಇನ್ನೂ ಈಗ ಹಾಗೆ ಫ್ರೆಶ್ಶಾಗೇ ಇದೆ, ಈಗ ತಂದಿರೋ ಆ ಥರನೇ ಇದೆ. ಸೂಪರ್ ಲುಕ್ ಇದೆ, ನೋಡ್ತಾ ಇರ್ಬೋದು. ಮತ್ತು ಬಾಗಿಲಿಗೆ ಅಂತ ಬಂದಾಗ ಒಂದೊಂದು ಇಷ್ಟಿಷ್ಟು ದಪ್ಪ ಇತ್ತು ಅಂದರೆ ನನ್ನ ಕೈಯಲ್ಲಿ ಎತ್ತೋಕ್ಕೆ ಆಗ್ತಾಯಿಲ್ಲ, ಅಷ್ಟಿಷ್ಟು ದಪ್ಪ ಇತ್ತು. ಡೆಕೋರೇಷನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಾಗಿಲಿಗೆ ಮತ್ತು ದೇವ್ರ ಮನೆಗೆ ಎಲ್ಲ, ಮತ್ತು ಚಪ್ರಕ್ಕೂ ಸಹ. ನಾನಂತೂ ಅದೆಷ್ಟು ಫೋಟೋ ಹಿಡ್ದುಕೊಂಡೆ ಅಂದರೆ ನನಗೇ ನೆನಪಿಲ್ಲ, ಅದೆಷ್ಟು ಫೋಟೋ ಶೂಟ್ ಆಯಿತೋ ನನಗೇ ನೆನಪಿಲ್ಲ. ಅಷ್ಟು ಫೋಟೋಗಳಿದೆ. ಆ ಹೂವಿನ ಫ್ಲವರ್ ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಒಂದೊಂದು ಫೋಟೋಗಳೂ ಸಹ ಸೂಪರ್ ಲುಕ್ಕಿತ್ತು. ಈ ಕಡೆ ಇಲ್ಲಿ ಬಳೆ ಶಾಸ್ತ್ರ ಆಗ್ತಾ ಇದೆ. ಸೊ ಎಲ್ಲರೂ ಬಳೆ ತೊಡಿಸ್ಕೋತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಸಹ ಹೆಣ್ಮಕ್ಳು ಪ್ರತಿಯೊಬ್ಬರು ಬಂದವರೆಲ್ಲ ಬಳೆ ತೊಡಿಸ್ಕೊಳ್ಳಿ ಅಂತ ಹೇಳೋದು, ಊಟ ಮಾಡೋಗಿ ಅಂತ ಮತ್ತೆ ಹೇಳೋದು ಅವ್ರಿಗೆ, ಇದೇ ಆಗಿತ್ತು. ಇಲ್ಲಿ ಈಗ ಮದುವೆ ಹೆಣ್ಣು ಎಲ್ಲ ಬಳೆ ತೊಡಿಸ್ಕೊಂಡಿದ್ದಾಯಿತು, ನಾವು ಸಹ ಎಲ್ಲರೂ ಸಹ ಬಳೆ ತೊಡಿಸ್ಕೊಂಡಿದ್ದಾಯಿತು. ಸೊ ಈಗ ಮೇಯ್ನಾಗಿ ಫೋಟೋಶೂಟ್ ಮಾಡಬೇಕಲ್ವ. ಸೊ ಬಳೆ ತೊಡಿಸ್ಕೊಂಡಿರೋದು ಸಹ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಫೋಟೋಗ್ರಾಫರ್ ಹೇಳ್ತಾಯಿದ್ರು ಈ ಥರ ಪೋಸ್ ಕೊಡಿ ಅಂತ. ನನ್ನ ಮಗ ಬೇರೆ ತುಂಬ ಕಾಟ ಕೊಡ್ತಾ ಇದ್ದ. ಇರಲಿ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಎಲ್ಲರೂ ಸೇರಿಕೊಂಡು ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುಡುಗಿಗೆ ಸಪೋರ್ಟ್ ಮಾಡ್ತಾ ಎಲ್ಲರೂ ಸಹ ಮೆಹಂದಿ ಹಾಕ್ಕೊಂಡಿರೋರು ಮತ್ತು ಬಳೆ ತೊಡಿಸ್ಕೊಂಡಿರೋರು ಕೈ ಚಾಚಿ ಈ ಥರ ಮಾಡಿ ಆ ಥರ ಕೊಡಿ ಪೋಸ್ಗಳು ಅಂತ ಎಲ್ಲ ಹೇಳ್ತಾ ಇದ್ದಂಗೆ ನಾವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಡೆ ನೋಡಿ ಯಾವ ಥರ ಇದೆ ಅಂತ. ಫೈನಲಿ ನಮಗೆ ಒಬ್ಬೊಬ್ರಿಗೆ ಬರ್ತಾ ಇರಲಿಲ್ಲ, ರಿಂಗೆಲ್ಲ ಹಾಕಿರೋರು ಮುಂದೆ ಇದು ಮಾಡಿ ಪೋಸು ಕೊಡಿ ಅಂತ ಎಲ್ಲ ಹೇಳ್ತಾರೆ. ಫೈನಲಿ ನೋಡಿ ಯಾವ ಥರ ಇತ್ತು ಇದು ಅಂತ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಕೈ ತುಂಬ ಎಲ್ಲರಿಗೂ ಬಳೆಗಳು ಮತ್ತು ಮೆಹಂದಿ, ಆ ಲುಕ್ ನೋಡಿ ನೀವೇ, ಸೂಪರಾಗಿತ್ತು. ನನಗಂತೂ ಈ ಪಿಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಹೆಣ್ಮಕ್ಳ ಕೈಯಲ್ಲಿ ಬಳೆ ಇರೋದು ಹೇಳಬೇಕಾ? ಫಸ್ಟೇ ಹೇಳಿ, ಹಸಿರು ಗಾಜಿನ ಬಳೆಗಳೇ ಅಂತ, ಅದಕ್ಕೆ ಸುಮ್ಮನೆ ಹೇಳಿಲ್ಲ ಅಲ್ವಾ. ಸೊ ಸೂಪರ್ ಲುಕ್ಕಿತ್ತು. ಸೊ ಒಂದೊಂದೇ ಫೋಟೋಶೂಟ್ಗಳು ಮಾಡಿದ್ವಿ, ತುಂಬ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾವ್ಯಾವ ಥರ ನಾವೆಲ್ಲ ಪೋಸ್ ಕೊಟ್ಟಿದ್ದೀವಿ ಬಳೆ ತೊಡಿಸ್ಕೊಂಡು ಅಂತ, ಮತ್ತು ಯಾವ ಥರ ಫೋಟೋಶೂಟ್ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ನೋಡಿ, ನೀವು ಎಂಜಾಯ್ ಮಾಡಿ. ಹೆಣ್ಣು ಮಕ್ಕಳು ಶಕ್ತಿ ಮಣಿಗಳು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಬಳೆ ತೊಟ್ಕೊಂಡ್ಮೇಲೆ ಹಸಿರು ಗಾಜಿನ ಬಳೆ ಬಂದ ಮೇಲೆ ಅದು ಕೈಗೆ ಇನ್ನೊಂದು ಶಕ್ತಿ ಬಂದ ಹಾಗೆ. ಸೊ ನೋಡಿ ಎಲ್ಲರೂ ಒಂದೊಂದು ಪೋಸು ಸಹ ತುಂಬ ಯುನಿಕ್ಕಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದಂತೂ ಸೂಪರಾಗಿತ್ತು ಲುಕ್ಕು ಅಂತಲೇ ಹೇಳ್ಬೋದು. ಎಲ್ಲರದ್ದು ಸಹ ಶಕ್ತಿ ಪ್ರದರ್ಶನ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಬಳೆ ತೊಡಿಸ್ಕೊಂಡು. ಅಷ್ಟು ಚೆನ್ನಾಗಿತ್ತು. ನೋಡಿ ಎಂಜಾಯ್ ಮಾಡಿ, ಹೇಗಿದೆ ಅಂತ ತಿಳಿಸ್ಕೊಡಿ ಮತ್ತು ನನಗೆ. ಸಾರಿ, ರಿಸೆಪ್ಷನ್ದು ಮತ್ತು ಮುಹೂರ್ತದ್ದು ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ವಿಡಿಯೋ ಸಹ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಓಡಾಟ ಇರುತ್ತಲ್ವ, ನಿಮಗೆ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದಷ್ಟು ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ಬೋದು. ಮುಹೂರ್ತದ್ದಾಗಿರ್ಬೋದು ಮತ್ತು ರಿಸೆಪ್ಷನ್ನದಾಗಿರ್ಬೋದು ಆ್ಯಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಮತ್ತು ನಾವೆಲ್ಲ ಯಾವ ಥರ ರೆಡಿಯಾಗಿದ್ದೀವಿ ಫ್ಯಾಮಿಲಿ. ಸೊ
ಫೋಟೋಶೂಟ್ ಯಾವ ಥರ ಮಾಡ್ಕೊಂಡ್ವಿ ಒಂದಷ್ಟು ಫೋಟೋಗಳನ್ನ ಪಿಕ್ನ ಆ್ಯಡ್ ಮಾಡಿದ್ದೀನಿ. ಸೊ ಚಪ್ರಶಾಸ್ತ್ರ ಮತ್ತು ಬಳೆಶಾಸ್ತ್ರದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್ ಟೇಕ್ ಕೇರ್.